ಕೆಲವು ನರ್ಸರಿಗಳಲ್ಲಿ ಎಲ್ಲ ಗಿಡಗಳನ್ನು ಕೋಕೋಪೀಟಲ್ಲೇ ಬೆಳೆದಿರ್ತಾರೆ. ಕೋಕೋಪೀಟಲ್ಲಿ ಬೆಳೆದ್ಬಿಟ್ಟು ಅದಕ್ಕೆ ಡೈಲಿ ಫರ್ಟಿಲೈಸರ್ ಹಾಕೋದು, ಸ್ಪ್ರೇಯಿಂದನೇ ಯಾವುದಾದ್ರೂ ನ್ಯೂಟ್ರಿಷನ್ ಕೊಡೋದು, ಆ ರೀತಿ ಗಿಡಗಳನ್ನ ಬೆಳೀತಾ ಇರ್ತಾರೆ. ಇನ್ನು ಕೆಲವು ನರ್ಸರಿಗಳಲ್ಲಿ ಕೆಂಪು ಮಣ್ಣಲ್ಲಿ ಬೆಳೆದಿರ್ತಾರೆ. ಅದು ತುಂಬ ಗಟ್ಟಿ ಇರುತ್ತೆ. ನಾವು ಮನೆಗೆ ತಂದ ಮೇಲೂ ಅದೇ ಪಾಟಲ್ಲಿ ನಾವು ಇಡೋಕ್ಕಾಗಲ್ಲ. ಒಂದು ವಾರ ಇಡ್ಬೋದು, ಆಮೇಲೆ ಅದನ್ನು ರೀಪಾಟಿಂಗ್ ಮಾಡಲೇಬೇಕಾಗತ್ತೆ. ಆ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ. ಅಂಥ ಮಣ್ಣಲ್ಲಿ ಬೇರುಗಳು ಉಸಿರಾಡೋದು ತುಂಬ ಕಷ್ಟ. ಆ ರೀತಿ ಮಣ್ಣಲ್ಲಿರೋ ಗಿಡಗಳನ್ನ ನಾವು ಮನೆಗೆ ತಂದು ಒಂದು ವಾರದಷ್ಟರೊಳಗೆ ನಾವು ರೀಪಾಟಿಂಗ್ ಮಾಡ್ಕೋಬೇಕು. ಕೋಕೋಪೀಟಲ್ಲಿ ಬೆಳೆದಿರೋ ಗಿಡ ಆಗಿದ್ದರೆ ಆ ಪಾಟಲ್ಲಿ ರೂಟ್ ಬಾಂಡ್ ಆಗೋವ್ರಿಗೆ ನೀವು ಅದರಲ್ಲೇ ಇಟ್ಕೋಬೋದು. ಅಥವಾ ಅದು ದೊಡ್ಡ ಪಾಟಲ್ಲಿ ಬೆಳೆಯುವಂಥ ಗಿಡ ಆಗಿದ್ದರೆ ನೀವು ಒಂದು ವಾರ ಆದಮೇಲೆ ದೊಡ್ಡ ಪಾಟಿಗೆ ನೀವು ಶಿಫ್ಟ್ ಮಾಡ್ಕೋಬೋದು. ನರ್ಸರಿಯಿಂದ ಗಿಡಗಳನ್ನ ತಂದಾಗ ಒಂದು ವಾರ ಆ ಗಿಡಗಳನ್ನ ನೆರಳಲ್ಲೇ ಇಡಬೇಕು. ನಮಗೆ ಹೇಗೆ ಜಾಗ ಚೇಂಜ್ ಆದಾಗ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದೇ ರೀತಿ ಪ್ಲ್ಯಾಂಟ್ಸಿಗೂ ಕೂಡ ಬೇಕಾಗುತ್ತೆ. ಪ್ಲ್ಯಾಂಟ್ಸಿಗೆ ಸ್ಟ್ರೆಸ್ ಆಗುತ್ತೆ. ಮನೆಗೆ ತಂದ ಮೇಲೆ 3ರಿಂದ 4 ದಿನ ತನಕನಾದರೂ ಅದನ್ನು ನೆರಳಲ್ಲಿಡಬೇಕು. ಆಮೇಲೆ ಸ್ವಲ್ಪ ಮೀಡಿಯಮ್ ಸನ್ಲೈಟಿಗೆ ತೆಗೆದಿಡಬೇಕು. ಮನೆಗೆ ತಂದಮೇಲೆ ಗಿಡ ಎಲ್ಲಿ ಸತ್ತೋಗ್ಬಿಡುತ್ತೆ ಅಂತ ನೀರನ್ನು ಜಾಸ್ತಿ ಹಾಕಬಾರ್ದು. ನೀರನ್ನು ನೋಡ್ಕೊಂಡು ಹಾಕಬೇಕು.